ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಪ್ರಧಾನಿಗೆ ಮತ್ತೆ ಅಪಮಾನ ಮಾಡಿಬಿಟ್ಟಿದ್ದಾರೆ. ಪಾಕ್ ಭಾರತ ನಡುವಿನ ಆಪರೇಷನ್ ಸಿಂಧೂರ್ ಟೈಮ್ನ ಘರ್ಷಣೆ ಬಗ್ಗೆ ಮಾತನಾಡ್ತಾ ಪಾಕ್ ಪ್ರಧಾನಿ ಸತ್ತು ಹೋಗ್ಬಿಟ್ಟಿದ್ರು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದು ತುಂಬಾ ಟ್ರೋಲ್ ಆಗಿದೆ. ಅಮೆರಿಕದ ಸಂಸತ್ನಲ್ಲಿ ಟ್ರಂಪ್ ತಮ್ಮ ಸ್ಟೇಟ್ ಆಫ್ ದಿ ಯೂನಿಯನ್ ಭಾಷಣ ಮಾಡ್ತಾ ಇದ್ರು. ಈ ಭಾಷಣವನ್ನ ಇಡೀ ಜಗತ್ತು ವೇಟ್ ಮಾಡಿ ನೋಡ್ತಾ ಇತ್ತು. ಕಾರಣ ಇರಾನ್ ಸಂಘರ್ಷ ಏನ್ ಹೇಳ್ತಾರೆ, ಯುರೋಪ್ ಅಮೆರಿಕ ಭಿನ್ನಾಭಿಪ್ರಾಯ, ಟ್ಯಾರಿಫ್, ಟ್ರಂಪ್ ಇನ್ನೇನೇನು ಬಾಯಿಂದ ಹೊರಗೆ ಕಕ್ಕಬಹುದು ಅನ್ನೋ ಒಂದು ಯೋಚನೆಯಲ್ಲಿ ಜಗತ್ತು ಟೆನ್ಷನ್ ನೊಂದಿಗೆ, ಕುತೂಹಲದೊಂದಿಗೆ, ಆಂಗ್ಸೈಟಿಯೊಂದಿಗೆ ಅಮೆರಿಕದ ಕಡೆಗೆ ನೋಡ್ತಾ ಇತ್ತು. ಎಲ್ಲದರ ಬಗ್ಗೆ ಮಾತಾಡಿದ್ರು. ಆದ್ರೆ ಭಾಷಣ ಮಾಡ್ತಾ ಮಾಡ್ತಾ ಪಾಕ್ ಪ್ರಧಾನಿಯನ್ನ ಸಾಯಿಸೇ ಬಿಟ್ಟಿದ್ದಾರೆ ಟ್ರಂಪ್. ನಾನು ಅಧ್ಯಕ್ಷನಾದ್ಮೇಲೆ ಅಮೆರಿಕ ತುಂಬಾ ಸ್ಟ್ರಾಂಗ್ ಆಗಿದೆ, ಸುವರ್ಣ ಯುಗ ಇದು. ನಾನು ಜಗತ್ತಲ್ಲಿ ಮತ್ತು ಅಮೆರಿಕದ ಒಳಗಡೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ. ನಾನು 2ನೇ ಸಲ ಅಧ್ಯಕ್ಷನಾದ್ಮೇಲೆ ಮೊದಲ 10 ತಿಂಗಳಲ್ಲಿ 8 ಯುದ್ಧಗಳನ್ನ ನಿಲ್ಲಿಸಿದ್ದೀನಿ. ಪಾಕ್ ಭಾರತಗಳು ಅಣು ಯುದ್ಧಕ್ಕೆ ಮುಂದಾಗಿದ್ರು, ನಾನೇ ನಿಲ್ಲಿಸಿದೆ. ಒಂದು ವೇಳೆ ನಾನಿಲ್ಲಿ ಮಧ್ಯಪ್ರವೇಶ ಮಾಡದೇ ಇದ್ದಿದ್ರೆ ಪಾಕ್ PM ಸತ್ತೇ ಹೋಗ್ಬಿಡ್ತಾ ಇದ್ರು ಅಂತ 35 ಮಿಲಿಯನ್ ಜನ ಹೇಳಿದ್ರು ಅಂತ ಹೇಳಿದ್ದಾರೆ. ಅಂದ್ರೆ ಪಾಕ್ ಪ್ರಧಾನಿ 3.5 ಕೋಟಿ ಜನ ಸಾಯ್ತಾ ಇದ್ರು ಅಂತ ಹೇಳಿದ್ರು ಅಂತ ಹೇಳೋಕ್ ಹೋಗಿ ಅದನ್ನ ಉಲ್ಟಾ ಓದಿದ್ದಾರೆ ಈ ಟ್ರಂಪ್. ಇನ್ನು ಇದೇ ಭಾಷಣದಲ್ಲಿ ಟ್ರಂಪ್ ಹೊಸ ಘೋಷಣೆಯನ್ನ ಮಾಡಿದ್ದಾರೆ. ಅಮೆರಿಕದಲ್ಲಿ ಆದಾಯ ತೆರಿಗೆಯನ್ನ ರದ್ದು ಮಾಡಿ ಆ ಜಾಗಕ್ಕೆ ಗ್ಲೋಬಲ್ ಟ್ಯಾರಿಫ್ ತರೋ ದೊಡ್ಡ ಪ್ರಸ್ತಾಪ ಇಟ್ಟಿದ್ದಾರೆ. ಆದ್ರೆ ಇನ್ನು ಮುಂದೆ ಅಮೆರಿಕ ಜನ ತಮ್ಮ ಜೇಬಿನಿಂದ ಸರ್ಕಾರಕ್ಕೆ ₹1 ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಬದಲಿಗೆ ಬೇರೆ ರಾಷ್ಟ್ರಗಳಿಂದ ಆಮದಾಗೋ ವಸ್ತುಗಳ ಮೇಲೆ ಅಮೆರಿಕ ಹಾಕೋ ಟ್ಯಾರಿಫ್ ಹಣದಲ್ಲೇ ದೇಶ ನಡೆಸಿಬಿಡ್ತೀನಿ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಟ್ರಂಪ್ ಡೇಂಜರಸ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಮಿಡ್ ಟರ್ಮ್ ಎಲೆಕ್ಷನ್ಗಿಂತ ಮುಂಚೆ ಬಿದ್ದು ಹೋಗ್ತಿರೋ ಪಾಪ್ಯುಲಾರಿಟಿಯನ್ನ ಮತ್ತೆ ಏನಾದ್ರೂ ಮಾಡಿ ಗಳಿಸ್ಕೊಂಡು ಮ್ಯಾನೇಜ್ ಮಾಡೋಕೆ ಇವರ ಹೊಸ ಬಾಣ ಅಷ್ಟೇ ಆ ಲೆಕ್ಕಾಚಾರದಲ್ಲಿ. ಇದಕ್ಕೆ ಅಮೆರಿಕನ್ಸ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ನೋಡ್ಬೇಕು. ಮತ್ತೊಂದ್ ಕಡೆ ಅಮೆರಿಕದ ಪುರುಷರ ಹಾಕಿ ಟೀಮ್ನ ಗೋಲ್ ಕೀಪರ್ ಕಾನರ್ ಹೆಲಿಬಾಕ್ಗೆ ಅಮೆರಿಕದ ಅತ್ಯುನ್ನತ ನಾಗರಿಕ ಗೌರವ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಕೊಡೋದಾಗಿ ಹೇಳಿದ್ದಾರೆ. ಇತ್ತೀಚೆಗಷ್ಟೇ 2026 ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಅಮೆರಿಕಾಗೆ ಐಸ್ ಹಾಕಿ ಗೇಮ್ಸ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದುಕೊಡೋಕೆ ಈ ಕಾನರ್ ಮುಖ್ಯ ಪಾತ್ರ ನಿಭಾಯಿಸಿದ್ರು. ಹೀಗಾಗಿ ಅವರಿಗೆ ಪ್ರಶಸ್ತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಆಟಗಾರರ ಮೆಡಲ್ ತಗೊಂಡು ತಾನೂ ಹಾಕೊಂಡು ಆಮೇಲೆ ನಾನಿದನ್ನ ವಾಪಸ್ ಕೊಡಲ್ಲ ಅಂತ ತಮಾಷೆ ಬೇರೆ ಮಾಡಿದ್ದಾರೆ. ಆ ಮೆಡಲ್ ಜೊತೆಗೆ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಏನೋ ಟ್ರಂಪ್ ಮತ್ತೆ ಟ್ಯಾರಿಫ್ ವಿಚಾರವಾಗಿ ಭಾರತಕ್ಕೆ ಶಾಕ್ ಕೊಟ್ಟಿದ್ದಾರೆ. ಭಾರತದಿಂದ ಆಮದಾಗೋ ಸೋಲಾರ್ ಉತ್ಪನ್ನಗಳ ಮೇಲೆ %126 ಟ್ಯಾರಿಫ್ ಹಾಕಿದ್ದಾರೆ. ಭಾರತ ಸರ್ಕಾರ ತನ್ನ ದೇಸಿ ಸೋಲಾರ್ ಕಂಪನಿಗಳಿಗೆ ಅಕ್ರಮ ಸಬ್ಸಿಡಿ ಕೊಡ್ತಾ ಇದೆ. ಇದರಿಂದ ಅಮೆರಿಕನ್ ಕಂಪನಿಗಳಿಗೆ ದೊಡ್ಡ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಬಾಯ ಬಡ್ಕೊಂಡಿದ್ದಾರೆ. 2022ರಿಂದ 2024 ನಡುವೆ ಭಾರತದಿಂದ ಅಮೆರಿಕಾಗೆ ಹೋಗೋ ಸೋಲಾರ್ ರಫ್ತು 9 ಪಟ್ಟು ಹೆಚ್ಚಾಗಿ $792.6 ಮಿಲಿಯನ್ ತಲುಪಿತ್ತು. ಇದನ್ನ ಟ್ರಂಪ್ ಟಾರ್ಗೆಟ್ ಮಾಡಿದ್ದಾರೆ. ಹಾಗೆ ಇಂಡೋನೇಷಿಯಾಗೆ 143% ಹಾಗೂ ಲಾವೋಸ್ ರಾಷ್ಟ್ರಗಳ ಸೋಲಾರ್ ಉತ್ಪನ್ನಗಳ ಮೇಲೂ ಕೂಡ 81% ಸುಂಕ ಹಾಕಿದ್ದಾರೆ. ಇತ್ತೀಚೆಗಷ್ಟೇ ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಮಾಡಿಕೊಂಡು ರಫ್ತು ಸುಂಕವನ್ನ %18ಕ್ಕೆ ಇಳಿಸೋದಾಗಿ ಅಮೆರಿಕ ಹೇಳಿತ್ತು. ಆದ್ರೀಗ ಮುಲಾಜಿಲ್ದೆ 126% ಟ್ಯಾರಿಫ್ ಅಂತ ಹೇಳಿ ಟ್ರಂಪ್ ಮತ್ತೆ ತಮ್ಮ ಬುದ್ಧಿಯನ್ನ ತೋರಿಸಿದ್ದಾರೆ. ಇವರ ಈ ನಿರ್ಧಾರ ಪ್ರಕಟವಾಗ್ತಿದ್ದ ಹಾಗೆ ಭಾರತದ ಷೇರುಪೇಟೆಯಲ್ಲಿ ಸೋಲಾರ್ ಷೇರುಗಳು ದೊಡ್ಡ ಹೊಡೆತ ತಿಂದ್ವು. ಸುತ್ತು ಜಗತ್ತು ರೆಕಾರ್ಡ್ ಆಗೋ ಟೈಮ್ನಲ್ಲಿ ವಿಕ್ರಮ್ ಸೋಲಾರ್, ಪ್ರೀಮಿಯರ್ ಎನರ್ಜೀಸ್ ಮತ್ತು ವಾರಿ ಎನರ್ಜೀಸ್ ನಂತಹ ಪ್ರಮುಖ ಸೋಲಾರ್ ಕಂಪನಿಯ ಷೇರುಗಳು 10%ಗೂ ಅಧಿಕ ಪತನ ಕಂಡ್ವು. ಈಗ ಆಲ್ರೆಡಿ ಅಮೆರಿಕದೊಂದಿಗೆ ನಡೆಯಬೇಕಾಗಿದ್ದ 3 ದಿನಗಳ ಭಾರತ ಅಮೆರಿಕ ಟ್ರೇಡ್ ಡೀಲ್ ಚರ್ಚೆಗಳು ಎಲ್ಲ ಮೀಟಿಂಗ್ಸ್ ಕೂಡ ಮುಂದೂಡಿಕೆ ಆಗಿವೆ. ಅದರ ಬೆನ್ನಲ್ಲೇ ಟ್ರಂಪ್ ಈ ನಿರ್ಧಾರವನ್ನ ಮಾಡಿದ್ದಾರೆ. ಇದರಿಂದ 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ಮಾತುಕತೆ ಫೈನಲ್ ಆಯ್ತು ಅನ್ನೋ ಸ್ಟೇಜ್ ನಲ್ಲಿ ಮತ್ತೆ ಎಲ್ಲ ಹಾಳಾಗ್ತಿದೆಯಾ ಅನ್ನೋ ಆತಂಕ ಕಾರಣ ಆಗ್ತಾ ಇದೆ. ಅಥವಾ ಟ್ರಂಪ್ ಭಾರತವನ್ನ ನೆಗೋಸಿಯೇಷನ್ ಅಲ್ಲಿ ಬಗ್ಸೋಕೆ ಆಡ್ತಾ ಇರೋ ಹೊಸ ಆಟಗಳ ಇವೆಲ್ಲ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಇಲ್ಲಿ. ಇನ್ನು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವೆ ಮತ್ತೆ ಹೊಡೆದಾಟ ಶುರುವಾಗಿದೆ. ಕಳೆದ ಭಾನುವಾರ ಪಾಕ್ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಪಾಕಿಸ್ತಾನ ಮತ್ತು ಅಫ್ಘಾನ್ ನಡುವೆ ಹೆವಿ ಫೈರಿಂಗ್ ಆಗಿದೆ. ಮಷಿನ್ ಗನ್, ಬಂದೂಕು, ಆರ್ಟಿಲರಿ ಮೂಲಕ ಹೊಡೆದಾಟ ಆಗಿದೆ. ಈ ಬಗ್ಗೆ ಪಾಕ್ ಹೇಳಿಕೆ ಬಿಡುಗಡೆ ಮಾಡಿದೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ತೋರ್ಖಾಮ್ ಮತ್ತು ತಿರಾ ಸಬ್ ಸೆಕ್ಟರ್ಗಳಲ್ಲಿ ದಾಳಿ ಮಾಡಿದ್ರು. ನಮ್ಮ ಪಡೆಗಳ ಮೇಲೆ ಅಪ್ರಚೋದಿತವಾಗಿ ಗುಂಡು ಹಾರಿಸಿದ್ರು. ಅದಕ್ಕೆ ನಮ್ಮ ಸೈನಿಕರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಇದೇ ತರ ಪ್ರಚೋದನೆ ಕೊಟ್ರೆ ನಾವು ತಕ್ಕ ಪಾಠ ಕಲಿಸ್ತೀವಿ. ಆ ಪ್ರತಿಕ್ರಿಯೆ ತುಂಬಾ ಡ್ಯಾಮೇಜ್ ಮಾಡುತ್ತೆ, ತುಂಬಾ ಗಂಭೀರವಾಗಿರುತ್ತೆ ಅಂತ ಪಾಕಿಸ್ತಾನ ಧಮಕಿ ಹಾಕಿದೆ. ಇತ್ತ ತಾಲಿಬಾನ್ ಸರ್ಕಾರ ಕೂಡ ಹೇಳಿಕೆ ಬಿಡುಗಡೆ ಮಾಡಿದೆ. ಪಾಕಿ ಸೈನಿಕರೇ ಮೊದಲು ಫೈರಿಂಗ್ ಶುರು ಮಾಡಿದ್ರು. ನಾವು ಕೇವಲ ಅದಕ್ಕೆ ಪ್ರತಿ ಉತ್ತರವನ್ನ ಅಷ್ಟೇ ಕೊಟ್ಟಿದ್ದೀವಿ. ಪಾಕಿಸ್ತಾನದ ಯಾವುದೇ ಪ್ರಚೋದನೆಗೆ ನಾವು ಸೂಕ್ತ ರೀತಿಯಲ್ಲೇ ಉತ್ತರ ಕೊಡ್ತೀವಿ, ನಮಗೇನು ಹೆದರಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಪಾಕಿಸ್ತಾನಕ್ಕೆ ಯುದ್ಧದ ನಿಯಮಗಳೇ ಗೊತ್ತಿಲ್ಲ. ಅವ್ರ ದೇಶದಲ್ಲೇ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಅದಕ್ಕೆ ನಮ್ಮ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಂದವರು. ನಾವು ಮತ್ತೆ ಹೇಳ್ತಾ ಇದ್ದೀವಿ, ಪಾಕಿಸ್ತಾನದ ಅಭದ್ರತೆಗೂ ಅಫ್ಘಾನಿಸ್ತಾನಕ್ಕೂ ಸಂಬಂಧ ಇಲ್ಲ.
ಅದು ನಿಮ್ಮ ಆಂತರಿಕ ವಿಚಾರ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ನಮ್ಮನ್ನು ಟಾರ್ಗೆಟ್ ಮಾಡಕ್ ಬರಬೇಡಿ. ನಮ್ಮ ಮಕ್ಕಳು ಮತ್ತು ಮಹಿಳೆಯರ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ. ಹಾಗಂತ ನಾವು ನಿಮ್ಮ ಥರ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಅನ್ಕೊಂಬೇಡಿ. ನಾವು ಅದನ್ನೆಲ್ಲ ಮಾಡಲ್ಲ. ಅದು ಪಾಕಿಸ್ತಾನದ್ದಾಯ್ತು ಕೆಲಸ. ನಾವು ಪಾಕ್ ಸೈನಿಕರನ್ನ ಮಾತ್ರ ಟಾರ್ಗೆಟ್ ಮಾಡ್ತೀವಿ ಅಂತ ಅಫ್ಘಾನ್ ಸರ್ಕಾರದವರು, ತಾಲಿಬಾನಿಗಳು ಬಹಳ ಪ್ರೊಫೆಷನಲ್ ಆರ್ಮಿ ತರ ಪಾಕಿಸ್ತಾನಕ್ಕೆ ಉಪದೇಶ ಮಾಡಿದ್ದಾರೆ. ಯುದ್ಧದ ಧರ್ಮವನ್ನ ಉಪದೇಶ ಮಾಡಿದ್ದಾರೆ. ಇನ್ನು ಕಳೆದ ಭಾನುವಾರ ನಡೆಸಿದ ಏರ್ ಸ್ಟ್ರೈಕ್ ನಲ್ಲಿ ಉಗ್ರ ಕ್ಯಾಂಪ್ಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ಸುಮಾರು 70 ಉಗ್ರರನ್ನ ಹೊಡೆದು ಹಾಕಿದೀವಿ ಅಂತ ಪಾಕ್ ಹೇಳಿತ್ತು. ಆದರೆ ವಿಶ್ವಸಂಸ್ಥೆ ಅದನ್ನ ಅಲ್ಲಗಳೆದಿದೆ. ಈ ದಾಳಿಯಲ್ಲಿ ಅಫ್ಘಾನಿಸ್ತಾನದ 13 ಸಾಮಾನ್ಯ ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಏನೋ ಸ್ಟೇಟ್ ಆಫ್ ದಿ ಯೂನಿಯನ್ ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಇರಾನ್ ದಾಳಿ ಬಗ್ಗೆ ಮಾತನಾಡಿದ್ದಾರೆ. ಇರಾನ್ ಜಗತ್ತಲ್ಲೇ ಉಗ್ರರಿಗೆ ಅತಿ ಹೆಚ್ಚು ಫಂಡಿಂಗ್ ಕೊಡೋ ರಾಷ್ಟ್ರ. ನಮ್ಮ ಡಿಮಾಂಡ್ಗೆ ಒಪ್ಪದೆ ಹೋದ್ರೆ ಮುಂದಿನ ದಾಳಿ ಇನ್ನೂ ಭೀಕರವಾಗಿರುತ್ತೆ. ಕಳೆದ ಬಾರಿ ನಡೆಸಿದ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ಗಿಂತಲೂ ಭಯಾನಕವಾದ ದಾಳಿ ಮಾಡ್ತೇವೆ. ನಾವು ಯಾವುದೇ ಕಾರಣಕ್ಕೂ ಇರಾನ್ಗೆ ಅಣ್ವಸ್ತ್ರ ಹೊಂದೋಕೆ ಬಿಡಲ್ಲ. ಈಗ ಇರಾನ್ ಕೆಟ್ಟ ಕೆಲಸ ಮಾಡ್ತಿದೆ. ಅಮೆರಿಕವನ್ನ ರೀಚ್ ಆಗಬಲ್ಲ ಅತ್ಯಾಧುನಿಕ ಕ್ಷಿಪಣಿಗಳನ್ನ ರೆಡಿ ಮಾಡ್ತಾ ಇದೆ. ಅವರ ಹತ್ರ ಆಲ್ರೆಡಿ ಯುರೋಪ್ ಮತ್ತು ವಿದೇಶಗಳಲ್ಲಿರುವ ಅಮೆರಿಕದ ನೆಲೆಗಳನ್ನ ಟಾರ್ಗೆಟ್ ಮಾಡೋ ಕ್ಷಿಪಣಿಗಳಿದಾವೆ. ಇರಾನ್ ನಲ್ಲಿ ಇತ್ತೀಚೆಗೆ ನಡೆದಂತಹ ಪ್ರತಿಭಟನೆಗಳಲ್ಲಿ 32,000 ಅಮಾಯಕರ ಹತ್ಯೆಯಾಗಿದೆ. ಇರಾನ್ ನಮ್ಮ ಬೇಡಿಕೆಗಳನ್ನ ಒಪ್ಪಲೇಬೇಕು, ಇಲ್ಲ ಅಂದ್ರೆ ಪರಿಣಾಮ ಘೋರವಾಗಿರುತ್ತೆ ಅನ್ನೋ ಬೆದರಿಕೆಯನ್ನು ಹೂಡಿದ್ದಾರೆ. ಇನ್ನೊಂದ್ ಕಡೆ ಇರಾನ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂದ್ರೆ, ಇರಾನ್ ಚೀನಾ ನಿರ್ಮಿತ CM-302 ಸೂಪರ್ಸಾನಿಕ್ ಆಂಟಿಶಿಪ್ ಕ್ರೂಸ್ ಕ್ಷಿಪಣಿಗಳನ್ನ ಖರೀದಿ ಮಾಡೋಕೆ ಮಾತುಕತೆ ನಡೆಸ್ತಾ ಇದೆ. ಇದು ಅಮೆರಿಕನ್ ಯುದ್ಧ ನೌಕೆಗಳಿಗೆ ದೊಡ್ಡ ಆಪತ್ತನ್ನ ತರಬಹುದು ಅಂತ ಹೇಳಲಾಗ್ತಿದೆ. ಆದರೆ ಎಷ್ಟು ಇರಾನ್ ಕೈಗೆ ಯಾವಾಗ ಸಿಗುತ್ತೆ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಆದರೆ 292 ಕಿಲೋಮೀಟರ್ಸ್ ದೂರದ ಗುರಿಯನ್ನ ಹೊಡೆದು ಹಾಕೋ ತಾಕತ್ತು ಈ ಕ್ಷಿಪಣಿಗಿದೆ. ರೇಡಾರ್ ಕಣ್ಣಿಗೆ ಬೀಳಲ್ಲ. ಈ ಮುಂಚಿನಿಂದಲೂ ಮಾತುಕತೆ ನಡೀತಾ ಇತ್ತು. ಆದರೆ ಕಳೆದ ಜೂನ್ನಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಆದ್ಮೇಲೆ ಈ ಕ್ಷಿಪಣಿ ಖರೀದಿ ಪ್ರಕ್ರಿಯೆ ಚುರುಕಾಗಿದೆ. ಇನ್ನು ಇರಾನ್ ವಿರುದ್ಧ ಯುದ್ಧಕ್ಕೆ ಸಜ್ಜಾಗ್ತಿರುವ ಅಮೆರಿಕದ ನೌಕಾಪಡೆಗೆ ಭಾರಿ ಮುಜುಗರದ ಪರಿಸ್ಥಿತಿ ಎದುರಾಗಿದೆ. $13 ಬಿಲಿಯನ್ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ವಿಶ್ವದ ಅತಿದೊಡ್ಡ ವಿಮಾನ ವಾಹಕ ನೌಕೆ USS ಜೆರಾಲ್ಡ್ ಆರ್ ಫೋರ್ಡ್ನಲ್ಲಿ 650 ಟಾಯ್ಲೆಟ್ಗಳು ಬ್ಲಾಕ್ ಆಗಿವೆ. ಹೀಗಾಗಿ ಅದರಲ್ಲಿದ್ದ 5,000ಕ್ಕೂ ಅಧಿಕ ನಾವಿಕರು ಟಾಯ್ಲೆಟ್ಗೆ ಹೋಗ್ಲಿಕ್ಕಾಗದೆ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಕಳೆದ ವರ್ಷ ಜೂನ್ನಿಂದ ಸಮುದ್ರದಲ್ಲಿರೋ ಈ ನೌಕೆ ಇತ್ತೀಚೆಗಷ್ಟೇ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವ್ರನ್ನ ಸೆರೆ ಹಿಡಿಯೋ ಕಾರ್ಯಾಚರಣೆಯಲ್ಲೂ ಕೂಡ ಮುಖ್ಯ ಪಾತ್ರ ನಿಭಾಯಿಸಿತ್ತು. ಬಳಿಕ ಇರಾನ್ ಮೇಲೆ ಮುಗಿಬೀಳೋಕೆ ಇದನ್ನ ಮಿಡಲ್ ಈಸ್ಟ್ಗೆ ಕಳಿಸಲಾಗಿದೆ. ನೌಕೆ ನಿಯೋಜನೆಯನ್ನ 11 ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಆದ್ರೀಗ ಟಾಯ್ಲೆಟ್ಗಳೆಲ್ಲ ಕೈಕೊಟ್ಟಿವೆ. ವಾಕ್ಯೂಮ್ ಪ್ಲಂಬಿಂಗ್ ಸಿಸ್ಟಮ್ ಸಂಪೂರ್ಣ ಹಾಳಾಗಿದೆ. ಶೌಚಾಲಯದ ಪೈಪ್ಗಳಲ್ಲಿ ಟೀ ಶರ್ಟ್ ಮತ್ತು ಹಗ್ಗದಂತ ವಸ್ತುಗಳು ಸಿಕ್ಕಾಕೊಂಡು ಬ್ಲಾಕ್ ಆಗಿದೆ. ಹೀಗಾಗಿ ಇದನ್ನ ರಿಪೇರಿ ಮಾಡೋಕೆ ಮೇಂಟೆನೆನ್ಸ್ ಸಿಬ್ಬಂದಿ ಹಗಲು ರಾತ್ರಿ ಒದ್ದಾಡ್ತಾ ಇದ್ದಾರೆ. ಇತ್ತ ತಿಂಗಳುಗಟ್ಟಲೆ ಕುಟುಂಬದಿಂದ ದೂರ ಉಳಿದಿರೋ ನಾವಿಕರು ಈಗ ಟಾಯ್ಲೆಟ್ಗೂ ಹೋಗ್ಲಿಕ್ಕಾಗದೆ ಟ್ರಂಪ್ ಮೇಲೆ ವಿಪರೀತ ಸಿಟ್ಟನ್ನ ತೋರಿಸ್ತಾ ಇದ್ದಾರಂತೆ. ಈ ಟಾಸ್ಕ್ ಮುಗಿದ ಕೂಡಲೇ ನೌಕಾಪಡೆಯನ್ನೇ ಬಿಟ್ಟು ಹೋಗ್ತೀವಿ ಅನ್ನೋ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಏನೋ ಜಗತ್ತಿನ ಮೇಜರ್ ಎಕಾನಮಿಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ತಾ ಇರೋ ಭಾರತ ಈಗ ಗಲ್ಫ್ ರಾಷ್ಟ್ರಗಳೊಂದಿಗೆ ಕೈ ಜೋಡಿಸಿದೆ. ಭಾರತ ಮತ್ತು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ GCC ನಡುವೆ FTA ಮಾತುಕತೆ ಶುರುವಾಗಿದೆ. ದಿಲ್ಲಿಯಲ್ಲಿ ನಡೆದ ಮೀಟಿಂಗ್ ನಲ್ಲಿ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಮತ್ತು GCC ಪ್ರಧಾನ ಕಾರ್ಯದರ್ಶಿ ಜಾಸೆಮ್ ಮೊಹಮ್ಮದ್ ಅಲ್ಬುದೈವಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಚಾಲನೆ ಕೊಟ್ಟಿದ್ದಾರೆ. ಈ ಕೂಟದಲ್ಲಿ ಬಹ್ರೇನ್, ಕುವೈತ್, ಒಮಾನ್, ಕತಾರ್, ಸೌದಿ, UAE ರಾಷ್ಟ್ರಗಳಿವೆ. 2024-25 ಆರ್ಥಿಕ ವರ್ಷದಲ್ಲಿ ಈ ರಾಷ್ಟ್ರಗಳೊಂದಿಗೆ ಭಾರತಕ್ಕೆ $178 ಬಿಲಿಯನ್ ವ್ಯಾಪಾರ ಇದೆ. ಈ ಹೊಸ ಒಪ್ಪಂದ ಜಾರಿಯಾದ್ರೆ 2 ರಾಷ್ಟ್ರಗಳ ನಡುವಿನ ಆರ್ಥಿಕ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಸದ್ಯ ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ ಅಕ್ಕಿ, ಟೆಕ್ಸ್ಟೈಲ್, ಮಷಿನರಿ, ಜೆಮ್ಸ್ ಅಂಡ್ ಜ್ಯುವೆಲರಿ ಹೆಚ್ಚಾಗಿ ಹೋಗ್ತಾ ಇದೆ. ಪ್ರತಿಯಾಗಿ ನಾವು ಅಲ್ಲಿಂದ ಕಚ್ಚಾ ತೈಲ, ಕ್ರೂಡ್ ಆಯಿಲ್, ಗ್ಯಾಸ್, ಚಿನ್ನ ಮತ್ತು ಪೆಟ್ರೋಕೆಮಿಕಲ್ಸ್ ಅನ್ನ ತರ್ತಾ ಇದೀವಿ. ಈಗ ಶುರುವಾಗಿರೋ ಈ ಮಾತುಕತೆ ಯಶಸ್ವಿಯಾದ್ರೆ ಉದ್ಯಮಿಗಳಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಮತ್ತು ಹೂಡಿಕೆಗೂ ಹೊಸ ಅವಕಾಶಗಳು ಓಪನ್ ಆಗಲಿವೆ. ಏನೋ PM ಮೋದಿ 2 ದಿನಗಳ ಇಸ್ರೇಲ್ ಪ್ರವಾಸ ಕೈಗೊಂಡಿದ್ದಾರೆ. PM ನರೇಂದ್ರ ಮೋದಿ ಅವರ 2ನೇ ಇಸ್ರೇಲ್ ಭೇಟಿ. ಈ ಹಿಂದೆ 2017ರಲ್ಲಿ ಹೋಗಿದ್ರು. ಆಲ್ಮೋಸ್ಟ್ ಈಗ 9 ವರ್ಷ ಆಗಿದೆ ಅಲ್ಲಿ ಹೋಗಿ. ಸೊ ಈಗ ಈ ಹೊಸ ಭೇಟಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇನೋವೇಷನ್, ಡಿಫೆನ್ಸ್, ಅಗ್ರಿಕಲ್ಚರ್, ವಾಟರ್ ಮ್ಯಾನೇಜ್ಮೆಂಟ್ ಅಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸೋ ಚರ್ಚೆಯಾಗುತ್ತೆ. ಅಲ್ಲದೆ PM ನರೇಂದ್ರ ಮೋದಿ ಇಸ್ರೇಲ್ ಪಾರ್ಲಿಮೆಂಟ್ ಅನ್ನ ಉದ್ದೇಶಿಸಿ ಕೂಡ ಮಾತನಾಡ್ತಾರೆ. ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹರ್ಜೋಗ್ ರನ್ನ ಕೂಡ ಮೀಟ್ ಮಾಡ್ತಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೆ ಹಲವು ಒಪ್ಪಂದಗಳಿಗೆ ಸೈನ್ ಹಾಕ್ತಾರೆ. ಇನ್ನು ಮೋದಿ ಇಸ್ರೇಲ್ ಪ್ರವಾಸ ಕೈಗೊಳ್ಳುತ್ತಿದ್ದ ಹಾಗೆ ಇತ್ತ ಭಾರತ ಮತ್ತು ಇಸ್ರೇಲ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ ಶುರುವಾಗಿದೆ. ಕಳೆದ ನವೆಂಬರ್ನಲ್ಲಿ ಟರ್ಮ್ಸ್
ಆಫ್ ರೆಫರೆನ್ಸ್ಗೆ TORಗೆ ಸೈನ್ ಬಿದ್ದಿತ್ತು. ಮಾತುಕತೆ ಈಗ ಶುರುವಾಗಿದೆ. ಈ ಅಗ್ರಿಮೆಂಟ್ ನ ಮೇನ್ ಉದ್ದೇಶ ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರಕ್ಕೆ ಇರುವ ಅಡೆತಡೆಗಳನ್ನ ರಿಮೂವ್ ಮಾಡೋದು, ಸ್ಮೂತ್ ಮಾಡೋದು. ಇಸ್ರೇಲ್ನ ಅಡ್ವಾನ್ಸ್ಡ್ ಅಗ್ರಿಕಲ್ಚರ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ ಮತ್ತು ಕೆಲ ಇಂಪಾರ್ಟೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಭಾರತಕ್ಕೆ ಸಿಗುತ್ತೆ. ಹಾಗೆ ಭಾರತದ ಮಾರ್ಕೆಟ್ ಹೂಡಿಕೆ ಅವಕಾಶ ಇಸ್ರೇಲ್ಗೆ ಸಿಗುತ್ತೆ. ಏನೋ PM ಮೋದಿ ಇಸ್ರೇಲ್ ಭೇಟಿ ಟೈಮ್ ನಲ್ಲಿ ಇಸ್ರೇಲ್ನ ಪ್ರಮುಖ ದಿನಪತ್ರಿಕೆ ದಿ ಜೆರುಸಲಂ ಪೋಸ್ಟ್ ತನ್ನ ಇಡೀ ಮುಖಪುಟವನ್ನ PM ಮೋದಿ ಸ್ವಾಗತಕ್ಕೆ ಮೀಸಲಿಟ್ಟಿದೆ. ಫ್ರಂಟ್ ಪೇಜ್ನಲ್ಲಿ ಮೋದಿಯವರ ದೊಡ್ಡ ಫೋಟೋ ಹಾಕಿ ಹಿಂದಿ ಭಾಷೆಯಲ್ಲಿ ನಮಸ್ತೆ, ಹೀಬ್ರೂ ಭಾಷೆಯಲ್ಲಿ ಶಾಲೋಮ್, ಇಂಗ್ಲಿಷ್ ಭಾಷೆಯಲ್ಲಿ ವೆಲ್ಕಮ್ ಅಂತ ಪ್ರಿಂಟ್ ಮಾಡಿದೆ. ಹಾಗೆ 2 ಏನ್ಷಿಯಂಟ್ ನೇಷನ್ಸ್ ಓಪನ್ ಎ ನ್ಯೂ ಚಾಪ್ಟರ್ ಅಂತ ಬರ್ಕೊಂಡಿದ್ದಾರೆ. ಇಸ್ರೇಲ್ನ TV ಮೀಡಿಯಾಗಳಲ್ಲೂ ಕೂಡ ಭಾರತ ಇಸ್ರೇಲ್ ಸಂಬಂಧದ ಬಗ್ಗೆ ತುಂಬಾ ಚರ್ಚೆ ಆಗ್ತಿವೆ. ಸೊ ನೋಡಬೇಕು, ಕುತೂಹಲ ಇದೆ ಏನೇನು ಡೀಲ್ ಫೈನಲ್ ಆಗುತ್ತೆ ಈ ಭೇಟಿಯಲ್ಲಿ ಅಂತ ಹೇಳಿ. ಏನೋ ಭಾರತವನ್ನ ಸೇರಿಸಿಕೊಂಡು ಇಸ್ರೇಲ್ ಹೆಕ್ಸಗಾನ್ ಆಫ್ ಅಲಯನ್ಸ್ ಅನ್ನೋ ಪ್ರಾದೇಶಿಕ ಮೈತ್ರಿಕೂಟ ರಚಿಸೋಕೆ ಪ್ಲಾನ್ ಮಾಡ್ತಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇದನ್ನ ಘೋಷಣೆ ಮಾಡಿದ್ರು. ಇದಕ್ಕೆ ಗಲ್ಫ್ ರಾಷ್ಟ್ರಗಳಿಗೂ ಮುಂಚೆ ಪಾಕೆ ಉರಿದು ಬಿದ್ದಿದೆ. ಯಾವ ಮಟ್ಟಿಗೆ ಗಾಬರಿಯಾಗಿದ್ದಾರೆ ಅಂದರೆ ಇಸ್ರೇಲ್ನ ಈ ನಿರ್ಧಾರವನ್ನು ಪಾಕ್ ಸಂಸತ್ನಲ್ಲಿ ಖಂಡಿಸಲಾಗಿದೆ. ಈ ನಿರ್ಧಾರ ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತೆ. ಇಸ್ರೇಲ್ ನಾಯಕರ ಇಂತಹ ಪ್ರಚೋದನಕಾರಿ ಹೇಳಿಕೆಗಳು ಮತ್ತು ಹೆಜ್ಜೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಶಾಂತಿ ಸೃಷ್ಟಿಸ್ತವೆ ಅಂತೆಲ್ಲ ದೊಡ್ಡ ದೊಡ್ಡ ಶಬ್ದ ಬಳಸಿ ಮಾತಾಡಿದ್ದಾರೆ. ನಮ್ಮ ಹೊಟ್ಟೆಗೆ ಬೆಂಕಿ ಹಾಕ್ತಿದೆ ಅಂತ ಹೇಳೋದು ಬಿಟ್ಟು ಇದೆಲ್ಲ ಹೇಳಿದ್ದಾರೆ. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಪಲ್ವಾಶಾ ಖಾನ್ ಅನ್ನೋರು ನಿರ್ಣಯ ಮಂಡಿಸಿದ್ದಾರೆ. ಭಾರತದಕ್ಕೆ ಸೇರ್ತೀವೋ ಇಲ್ವಾ ಅಂತ ಇನ್ನೂ ಹೇಳಲೇ ಇಲ್ಲ. ಇನ್ಫ್ಯಾಕ್ಟ್ ಸದ್ಯಕ್ಕೆ ಇದು ಕೇವಲ ಐಡಿಯಾ ಮಾತ್ರ. ಇಸ್ರೇಲ್ ಪ್ರಧಾನಿ ಮೈಂಡಲ್ಲಿ ಬಂದಿರೋ ಐಡಿಯಾ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ಅಷ್ಟಕ್ಕೆ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಶುರುವಾಗಿದೆ. ಇಸ್ರೇಲ್ ಭಾರತ ಸಂಬಂಧ ಕಂಡ್ರೆ ಪಾಕಿಸ್ತಾನಕ್ಕೆ ವಿಪರೀತ ಇನ್ಸೆಕ್ಯೂರಿಟಿ, ಆತಂಕ. ಇನ್ನು ಈ ಹೆಕ್ಸಗಾನ್ ಆಫ್ ಅಲಯನ್ಸ್ ಒಕ್ಕೂಟದಲ್ಲಿ ಒಟ್ಟು 6 ರಾಷ್ಟ್ರಗಳಿರ್ತವೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಐಡಿಯಾ ಪ್ರಕಾರ. ಇಸ್ರೇಲ್, ಭಾರತ, ಆಫ್ರಿಕಾದ ಒಂದು ರಾಷ್ಟ್ರ, ಸೈಪ್ರಸ್, ಗ್ರೀಸ್ ಇರ್ತಾರೆ ಅಂತ ಇಸ್ರೇಲ್ PM ಹೇಳಿದ್ದಾರೆ. ಅದಕ್ಕೆ ಭಾರತಕ್ಕೆ ರಿಕ್ವೆಸ್ಟ್ ಕೂಡ ಮಾಡ್ತಿದ್ದಾರೆ ಅವರು. ಆದರೆ ಇಲ್ಲಿವರೆಗೂ ಭಾರತ ಅಫಿಷಿಯಲ್ ಆಗಿ ಏನೂ ಹೇಳಲಿಲ್ಲ. ಮೋದಿ ಇಸ್ರೇಲ್ ಭೇಟಿಯಲ್ಲಿರ ಬಗ್ಗೆ ಚರ್ಚೆ ಆಗಬಹುದು ಅಂತಲೂ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಏನಿದು ಕೂಟ, ಇದರ ಉದ್ದೇಶ ಏನು, ಇದನ್ನು ವಿಶೇಷ ವರದಿಯಲ್ಲಿ ನಾವು ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ನೇರವಾಗಿ ತಲುಪುತ್ತೆ. ಇನ್ನು ಸ್ನೇಹಿತರೆ, ಫಾರಿನ್ನಲ್ಲಿ ಎಜುಕೇಷನ್ನ ಆಲೋಚನೆ ಇದ್ರೆ ಗ್ಲೋಬಲ್ ಡಿಗ್ರೀಸ್ನವರ ಈ ಈವೆಂಟ್ ನಿಮಗೆ ಹೆಲ್ಪ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಕೂಡ ಇದೆ, ಕಾಲ್ ಕೂಡ ಮಾಡ್ಬೋದು, ಲಿಂಕ್ ಕೂಡ ಚೆಕ್ ಮಾಡ್ಬೋದು. ಏನೋ ಟರ್ಕಿ ವಾಯುಪಡೆಯ F-16 ಫೈಟರ್ ಜೆಟ್ ಪತನ ಆಗಿದೆ. ಪೈಲಟ್ ಪ್ರಾಣ ಕಳ್ಕೊಂಡಿದ್ದಾರೆ. ಫೆಬ್ರವರಿ 25ರ ಮಧ್ಯರಾತ್ರಿ ಟರ್ಕಿಯ ಬಾಲಕ್ಸೆರ್ ಅನ್ನೋ ಸ್ಥಳದಿಂದ ಮಿಷನ್ ಫ್ಲೈಟ್ಗಾಗಿ ಈ ವಿಮಾನ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ರೇಡಾರ್ ಮತ್ತು ರೇಡಿಯೋ ಸಿಗ್ನಲ್ ಸಂಪರ್ಕ ಕಟ್ ಆಗಿ ವಿಮಾನ ನಾಪತ್ತೆಯಾಗಿತ್ತು. ಸರ್ಚ್ ಆಪರೇಷನ್ ನಡೆಸಿದ ಬಳಿಕ ಅಧಿಕಾರಿಗಳಿಗೆ ವಿಮಾನದ ಅವಶೇಷ ಸಿಕ್ಕಿದ್ವು. ನಿಖರ ಕಾರಣ ಇನ್ನಷ್ಟೇ ಸ್ಪಷ್ಟವಾಗಬೇಕು, ತನಿಖೆ ನಡೀತಾ ಇದೆ. ಏನೋ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತ, ಅಮೆರಿಕ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಟ್ಟಿವೆ. ರಷ್ಯಾ ಜೊತೆ ಯುದ್ಧ ಶುರುವಾಗಿ 4 ವರ್ಷ ತುಂಬಿರೋ ಟೈಮ್ನಲ್ಲೇ ಯುಕ್ರೇನ್ ವಿಶ್ವಸಂಸ್ಥೆಯಲ್ಲಿ ನಿರ್ಣಯ ಮಂಡಿಸಿತ್ತು. ರಷ್ಯಾ ಕೂಡಲೇ ಸೇನೆಯನ್ನ ವಾಪಸ್ ಪಡಿಬೇಕು, ಬೇಷರತ್ತು ಯುದ್ಧವನ್ನ ನಿಲ್ಲಿಸಬೇಕು, ಯುದ್ಧ ಕೈದಿಗಳ ಬಿಡುಗಡೆ ಮಾಡಬೇಕು ಅನ್ನೋ ರೆಸಲ್ಯೂಷನ್ ಮಂಡಿಸಿತ್ತು. ಈ ರೆಸಲ್ಯೂಷನ್ಗೆ 107 ರಾಷ್ಟ್ರಗಳು ಯುಕ್ರೇನ್ ಪರ ವೋಟ್ ಹಾಕಿದ್ವು. ರಷ್ಯಾ ಸೇರಿದಂತೆ 12 ರಾಷ್ಟ್ರಗಳು ವಿರೋಧಿಸಿದ್ವು. ಆದರೆ ಭಾರತ, ಚೀನಾ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ವೋಟಿಂಗ್ನಿಂದ ದೂರ ಉಳಿದಿವೆ. ಅಷ್ಟೇ ಅಲ್ಲ, ಈ ಬಾರಿ ಅಮೆರಿಕ ಕೂಡ ಯುಕ್ರೇನ್ಗೆ ಕೈ ಕೊಟ್ಟಿದೆ. ಇಲ್ಲಿ ಯುಕ್ರೇನ್ನಲ್ಲಿ ಯುದ್ಧ ನಿಲ್ಲಿಸ್ತೀವಿ ಎಂದಿದ್ದ ಟ್ರಂಪ್ ಅಮೆರಿಕ ಈ ತರ ನಿರ್ಧಾರ ತಗೊಂಡಿರೋದು ಎಲ್ಲರ ಗಮನ ಸೆಳೀತಾ ಇದೆ. ಇದಕ್ಕೆ ಅಮೆರಿಕ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ. ಇಂಥ ನಿರ್ಣಯಗಳಿಂದ ಯುದ್ಧ ನಿಲ್ಲಿಸಕ್ಕಾಗಲ್ಲ, ಅವು ಮಾತುಕತೆ ಪ್ರಯತ್ನವನ್ನು ಹಳ್ಳ ಹಿಡಿಸ್ತವೆ ಅಂತ ಹೇಳಿದೆ. ಅಂದರೆ ಇದೆಲ್ಲ ಏನು ನಿರ್ಣಯ, ಯುದ್ಧ ನಿಲ್ಲಿಸಿದ್ರೆ ಟ್ರಂಪೇ ನಿಲ್ಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಮೆರಿಕದ ಟ್ರಂಪ್ ಸರ್ಕಾರ ಆಟಿಟ್ಯೂಡ್ ತೋರಿಸ್ತಾ ಇದೆ. ಆದರೆ ಯುಕ್ರೇನ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಟ್ರಂಪ್ ನಮ್ಮ ಪರ ನಿಲ್ಲಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಭಾರತ ಅಬ್ಸೆಂಟ್ ಆಗಿದ್ದಕ್ಕೆ ಏನು ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ. ಆದ್ರೆ ಭಾರತ ಮೊದಲಿಂದಲೂ ಕೂಡ ದ್ವಿಪಕ್ಷೀಯ ಮಾತುಕತೆಗೆ ಒತ್ತು ಕೊಡುತ್ತೆ ಅನ್ನೋದು ಯುಕ್ರೇನ್ಗೂ ಕೂಡ ಗೊತ್ತು. ಏನೋ ಸುಮಾರು 18 ತಿಂಗಳ ಸುದೀರ್ಘ ಗ್ಯಾಪ್ ನಂತರ ಭಾರತ ಬಾಂಗ್ಲಾ ನಡುವಿನ ಬಸ್ ಸಂಚಾರ ಶುರುವಾಗಿದೆ. ಕೋಲ್ಕತ್ತಾ, ಢಾಕಾ, ಅಗರ್ತಲಾ ಮಾರ್ಗದಲ್ಲಿ ಈ ಬಸ್ ಸರ್ವಿಸ್ ಮತ್ತೆ ಆರಂಭ ಆಗಿದೆ. ಗಡಿ ದಾಟೋ ಜನರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಮೊದಲ ದಿನ ಕೋಲ್ಕತ್ತಾದಿಂದ ಹೊರಟ ಬಸ್ ಢಾಕಾ ಮೂಲಕ ಅಗರ್ತಲಾದ ಅಖೌರಾ ಚೆಕ್ ಪೋಸ್ಟ್ ತಲುಪಿದೆ. ಬಾಂಗ್ಲಾದಲ್ಲಿ ಹೊಸ ಸರ್ಕಾರ ಬಂದ ಮೇಲೆ 2 ರಾಷ್ಟ್ರಗಳ ನಡುವಿನ ಬಾಂಧವ್ಯ ಸುಧಾರಿಸೋಕೆ ಇದೊಂದು ಪಾಸಿಟಿವ್ ಹೆಜ್ಜೆ. ಇದರಿಂದ ಪ್ರಯಾಣಿಕರಿಗೆ ಮಾತ್ರ ಅಲ್ಲ, ಪ್ರವಾಸೋದ್ಯಮ ಮತ್ತು ವ್ಯಾಪಾರಕ್ಕೂ ಕೂಡ ಹೊಸ ವೇಗ ಸಿಗೋ ನಿರೀಕ್ಷೆ ಇದೆ. ಇನ್ನು ಅಮೆರಿಕದ ಪೂರ್ವ ಕರಾವಳಿ ಭಾಗದಲ್ಲಿ ಭಾರಿ ಹಿಮಪಾತ ಆಗ್ತಾ ಇದೆ. ನಾರ್ತ್ ಕ್ಯಾರೋಲಿನಾದಿಂದ ಮೇನ್ ವರೆಗೆ ಹಿಮಪಾತ ಆಗ್ತಿದೆ. 5,000ಕ್ಕೂ ಅಧಿಕ ವಿಮಾನಗಳ ಹಾರಾಟವನ್ನ ದಿಢೀರ್ ಕ್ಯಾನ್ಸಲ್ ಮಾಡಲಾಗಿದೆ. ನ್ಯೂ ಜೆರ್ಸಿ ಮತ್ತು ಮ್ಯಾಸಾಚೂಸೆಟ್ಸ್ ಸೇರಿ ಹಲವು ಕಡೆ 6 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಚಾರ ಕಟ್ಟಾಗಿದೆ. ರೋಡ್ ಐಲ್ಯಾಂಡ್ ಮತ್ತು ಮ್ಯಾಸಾಚೂಸೆಟ್ಸ್ನ ಕೆಲವೊಂದು ಪ್ರದೇಶಗಳಲ್ಲಂತೂ
ಹಿಂದೆಂದೂ ಕಾಣದ ಹಾಗೆ 33 ಇಂಚ್ ದಪ್ಪದ ಹಿಮ ಬಿದ್ದಿದೆ. ನ್ಯೂಯಾರ್ಕ್ನ ಸೆಂಟ್ರಲ್ ಪಾರ್ಕ್ನಲ್ಲಿ 19 ಇಂಚ್ಗೂ ಅಧಿಕ ಹಿಮಪಾತ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋನ ನೋಡೋಕೆ ನೀವು ಕೂಡ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.